ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿರಿ, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಚಳಿ ಎಲ್ಲ ಇದೆ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ಸೀನ್ರಿ ಹೆಂಗಿದೆ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ನಾನು ಇಲ್ಲಿ ಹೊರಗಡೆ ಬಂದೀನಿ. ಚಳಿ ಇದೆ ಅಷ್ಟೊಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಳಗಿನ ಜಾವೊಂದು ಸೀನ್ರಿ. ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ನಡೀರಿ, ಈಗ ಬೇಗ ರೆಡಿಯಾಗಿ ನಾವು ಇನ್ನೊಂದು ಕಡೆ ಹೋಗಬೇಕು. ಟೈಮ್ ಇಲ್ಲ, 8 ಗಂಟೆಗೆ ಬರುತ್ತೆ ಅಂತ ಹೇಳಿದಾರೆ ಗಾಡಿ. ನೋಡಿ, ಇನ್ನೂ ಫ್ರೆಶ್ನೂ ಆಗಿಲ್ಲ ನಾನು. ನಡೀರಿ ಹೋಗೋಣ. ಚಲೋ ನೋಡಿ, ನಾವು ಹೊರಡೋಕ್ಕೆ ರೆಡಿ ಆದೀವಿ. ಈಗ ಹೊರಡೋಕ್ಕಿಂತ ಮುಂಚೆ ಹೋಟ್ಲ್ ಹತ್ರ ಚೆನ್ನಾಗಿದೆ ಗಾರ್ಡನ್ ಅದೆಲ್ಲ, ಹಾಗಾಗಿ ಫೋಟೋ ತೆಗ್ಸ್ಕೊಂತೀವಿ. ಡೈಲಿ ಬೆಳಗ್ಗೆ ರೆಡಿಯಾಗಿ ಹೊರಗಡೆ ಬಂದು 1-2 ಫೋಟೋ ತೆಗೆಸ್ಕೊಂಡು ನಾವು ಈಗ ಗಾಡಿಯಲ್ಲಿ ಕೂತಿದ್ದೀವಿ. ನೋಡಿ, ಹೋಗೋಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ನೊಬ್ರಾ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಆನ್ ದ ವೇಯಲ್ಲಿ ನೋಡಿ, ಇದು ಬೆಟ್ಟ ಗುಡ್ಡಗಳು ನೋಡಿ ತೋರಿಸ್ತೀನಿ ನಾನು. ಹೇಗಿದೆ ನೋಡಿ, ಕಲ್ಲು ಮಣ್ಣು ಬೆಟ್ಟ. ಬೋರ್ ಆಗ್ಬೋದು ನಿಮಗೆ, ಏನೋ ಗ್ರೀನರಿ ಇಲ್ಲ ಅಂತಂದರೆ. ಇಲ್ಲಿ ಗ್ರೀನರಿ ಅಂತ ನಿಮಗೆ ಸಿಗೋದೇ ಇಲ್ಲ ನೋಡೋಕ್ಕೆ. ಬರೀ ಕಲ್ಲು ಮಣ್ಣನ್ನೇ ಸಿಗುತ್ತೆ ನಿಮಗೆ. ಆದರೆ ನೀವು ಇದು ಫುಲ್ ವಿಡಿಯೋ ನೋಡಿ, ಬೋರಾಗಿ ಇದೇನಿದೆ ಅಂತಂದು ಆಫ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡೋದೆ ನೋಡಿ. ಇವಾಗ ಅಲ್ಲಲ್ಲೇ ಸ್ನೋ ಬಿದ್ದಿದೆ. ಇವಾಗ ಸ್ನೋ ಬೀಳೋ ಟೈಮೂ ಅಲ್ಲ. डाग क्यों लेके जा रहे हैं? डाग हर साल आते हैं, 4 साल से आ रहे हैं। ऐसा? इसको भी घुमा लेते हैं। इसको भी घुमाते हैं, 2 महीने घूमते हैं। हाँ, कश्मीर, लद्दाख, ऐसा। हाँ। अब आप कहाँ से जा रहे हैं? कहाँ से आ रहे हैं? हम कहाँ से आ रहे हैं? हाँ, दिल्ली से। अब कहाँ जा रहे हैं? नुब्रा। ओके भाई। इसको देखो, गॉगल पहना ले। ನೋಡಲ್ಲಿ ಒಬ್ಬರು ಡೆಲ್ಲಿಯಿಂದ ಬಂದಿದ್ದಾರೆ 2 ವೀಲರ್ ತೊಗೊಂಡು. ಅದು 2 ವೀಲರ್ ಮೇಲೆ ಒಂದು ಬಾಕ್ಸ್ ಥರ ಮಾಡಿ ಅದರಲ್ಲಿ 2 ನಾಯಿಗಳು ಬೇರೆ ತೊಗೊಂಡು ಹೋಗ್ತಾರೆ. ವರ್ಷದಲ್ಲಿ 2 ತಿಂಗಳ ತಿರುಗಾಡಿಸ್ತಾರಂತ ನಾಯಿಗೆ. ಕಾಶ್ಮೀರು ಮತ್ತು ಲಡಾಖು ಅಲ್ಲೆಲ್ಲ ಯಾವಾಗಲೂ ಹೋಗ್ತಾ ಇರ್ತೀವಿ ಅಂತ ಹೇಳಿದರು ಅವರು. ಚಳಿಯಲ್ಲಿ ಆಗ ನಾಯಿಗೆ ಸಹಿತ ಇಲ್ಲಿದ್ದು ಬಿಸಿಲು ತುಂಬ ಕಣ್ಣು ಕುಕ್ಕುತ್ತವೆ. ಹಾಗಾಗಿ ಆ ನಾಯಿಗೂ ಚಸ್ಮಾ ಹಾಕಿದ್ರು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ಸ್ನೋ ಬಿದ್ದಿದೆ ಅಂತಂದು. ಇವಾಗ ನಾವು ಆನ್ ದ ವೇಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಕಡೆ ಸ್ವಲ್ಪ ಫ್ರೆಶ್ ಆಗಿ ಸ್ನೋ ಬಿದ್ದಿತ್ತು. ಹಾಗಾಗಿ ನಾವು ಒಂದು ಸ್ವಲ್ಪ ಸ್ನೋದಲ್ಲಿ ಆಟ ಆಡ್ಕೊಂಡಿವಿ. ಇವಾಗೇನು ಸ್ನೋ ಬೀಳೋ ಟೈಮ್ ಅಲ್ಲ, ಜನವರಿಯಲ್ಲಿ ಸ್ನೋ ಬೀಳುತ್ತಂತೆ. ಆದ್ರೂ ಇವಾಗೇನೋ ಸ್ವಲ್ಪ ಬಿದ್ದಿತ್ತು. ಹಾಗಾಗಿ ನಮ್ಮ ಲಕ್ಕು ಒಂದು ಸ್ವಲ್ಪ ಆಟ ಆಡಿದ್ದೀವಿ ನಾವು. ನೋಡಿ, ಇಲ್ಲೆಲ್ಲ ಹೆಂಗೆ ಸ್ವಲ್ಪ ಕಾಣ್ತಾ ಇದೆ. ಇವಾಗ ನಾವು ಹೋಗೋ ಆನ್ ದ ವೇಯಲ್ಲಿ ಒಂದು ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿ ಬಿದ್ದಿತ್ತು. ಅಲ್ಲಿ ನಾವು ಆಟ ಆಡಿದ್ವಿ. ಬನ್ನಿ, ನೀವು ನಿಮಗೆ ತೋರಿಸ್ತೀನಿ. ನೋಡಿ, ಫ್ರೆಶ್ ಆಗಿ ಸ್ನೋ ಬಿದ್ದಿದೆ. ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಫ್ರೆಶ್ ಇರೋದು, ವೈಟ್ಗೆ ಮರಳು ತುಂಬ ಚೆನ್ನಾಗಿತ್ತು. ಹಾಗೆ ಮತ್ತು ಚಳಿನೂ ಹಾಗೆ ಇತ್ತು. ಅಷ್ಟು ಚಳಿ ಇತ್ತು ಅಂದ್ರೆ ಅಷ್ಟು ಚಳಿ ಇತ್ತು, ಬೇಡ. ಆದ್ರೂ ಆ ಚಳಿಯಲ್ಲಿ ವಿಡಿಯೋಗೋಸ್ಕರ ಜಾಕೆಟ್ ತೆಗೆದು ವಿಡಿಯೋ ಮಾಡ್ಕೊಂಡಿವಿ, ಫೋಟೋ ತೆಕ್ಕೊಂಡಿವಿ. ಆದ್ರೂ ತಡೆಯೋಕ್ಕಾಗಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತನೇ ಆಟ ಆಡಿ ಬೇಗನೆ ಬಂದುಬಿಟ್ಟಿವಿ. ನಾವು ಬಂದು ಕಾರಲ್ಲಿ ಕೂತ್ಕೊಂಡ್ರು ಚಳಿ ಅಂದ್ರೆ ಅಷ್ಟು ಚಳಿ. ಅದ್ರಾಗ ಬರೀ ಬೆಟ್ಟ ಅಲ್ಲ, ಬೆಟ್ಟ ಸುತ್ತಿ ತಲೆ ಸುತ್ತಾ ಇತ್ತು. ನನಗಂತೂ ಫುಲ್ಲು ವಾಮಿಂಟೂ ಆಯಿತು ನನಗೆ. ನೋಡಿ ಹೆಂಗೆ ಆಟ ಆಡ್ತಾಯಿದ್ದೀವಿ ನೋಡಿ ನಾವು.
ಕೂಲೆ ಕಾಣತ್ತಲ್ಲ. ಹೀಗೆ ಹೀಗೆ ಹೀಗೊಂದು ಹೀಗೆ ಹಿಡ್ಕೊಳ್ಳಿ, ನೀವು ಹಿಂಗೆ ಹಿಡ್ಕೊಳ್ಳಿ. ಮೌಂಟ್ ಎವರೆಸ್ಟ್ ಹತ್ತುತ್ತಾ ಇದೀವಿ. ಹತ್ತಿ ಹತ್ತಿ ಇರ್ಲಿ ಬನ್ನಿ, ಭಯ ಭಯ ಬರ್ಲಿ ಬನ್ನಿ ಬನ್ನಿ ಬನ್ನಿ, ಕೆಳಗೆ ಬನ್ನಿ. ಹಿಂಗೆ ಬನ್ರಿ. ಹಿಂಗೆ ಹಿಡ್ಕೊಳ್ಳಿ. जय शंकर, जय जय हर हर महादेव. रेलिंग हो रहा है, लाल कलर आ गया ऊपर. आया ठीक ಏನಿದು ಸ್ವರ್ಗ, ಕೈಲಾಸ ಪರ್ವತದಲ್ಲೇ ಇದ್ದಂಗಿದೆ. ಶಿವ ಒಬ್ಬ ಕಾಣಿಸ್ಬೇಕು, ಶಿವ ಪಾರ್ವತಿ. ಯಾರೋ ಅಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಅಪ್ಪ, ನೀವು ಫಸ್ಟ್ ಟೈಮ್ ಮೈಸೂರು ತಂಡದ್ದು. ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು. ನಾವು ಹೋದಾಗೆಲ್ಲ ಜರ್ಮನಿಯಲ್ಲಿ ನೋಡಿ ನೀವು ಫುಲ್ಲು ಅಲ್ಲಿ. बहुत अच्छा है. ನಾನು ಮೊಗಾಂಬೋ ಖುಷಿ ಹುआ. ನೋಡಿ ನಾವು ಎಷ್ಟೊಂದು ಬೆಟ್ಟಗಳು ಸುತ್ತಿ 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 ಮೇಲೆ ಬಂದಿದ್ದೀವಿ, ಇಷ್ಟು ಎತ್ತರದಲ್ಲಿ ಬಂದಿದ್ದೀವಿ ಎಲ್ಲ. ಎಷ್ಟು ನನಗಂತೂ ಅಷ್ಟು ಖುಷಿ ಆಯಿತು ಆ ಸೀನರಿ ಅದೆಲ್ಲ ನೋಡಿ, ತುಂಬ ಖುಷಿ ಆಯಿತು ನನಗಂತೂ. ಆ ಚಳಿಗೆ ನೋಡಿ ಕೂದಲ ನೋಡಿ ಹೆಂಗೆ ಅಂಟ್ಕೊಂಡು ಇದೆ ಕೂದಲ ಅಂತ, ಹಿಂಗೆ ಬರ್ರ ಅಂತ ಆಯಿತು ಕೂದಲ. ಆ ಚಳಿಗ ಏನೋ ಒಂಥರ ಮ್ಯಾಗ್ನೆಟ್ ಥರ ಮೈಗೆ ಅಂಟ್ಕೊತಾ ಇತ್ತು, ಹಂಗಾಗಿ ಎಲ್ಲ ಗಂಟೆ ಕಟ್ಕೊತಾ ಇದ್ದಿತ್ತು ನಾನು ಕೂದಲಂತರೂ. ಇಷ್ಟು ಚಳಿ ಅಂದರೆ ಅಷ್ಟು ಚಳಿ ಇತ್ತು. ಒಳಗೆ ಥರ್ಮಾವೇರ್ ಹಾಕ್ಕೊಂಡ್ವಿ, ಮತ್ತು ಹಾಫ್ ಸ್ವೆಟ್ರ್ ಹಾಕ್ಕೊಂಡ್ವಿ, ಮತ್ತು ಮೇಲೆ ಟಾಪನ್ನು ಸ್ವೆಟ್ರ್ ಅದೇ ಹಾಕ್ಕೊಂಡಿದ್ದು, ಜರ್ಕಿನ್ ಹಾಕ್ಕೊಂಡಿದ್ದು. ಅಷ್ಟು ಹಾಕ್ಕೊಂಡ್ರೂ ಅಷ್ಟು ಚಳಿ ಚಳಿ ಇತ್ತು, ಶ್ವಾಸ ಆಡೋಕ್ಕಾಗ್ತಿಲ್ಲ. ಮಾಸ್ಕ್ ಹಾಕ್ಕೊಂಡು ತುಂಬ ಚಳಿಗಂತರೂ ಕಿವಿಯಲ್ಲಿ ಬೆಳ್ಳುಳ್ಳಿ ಸುಲಿದು ಕಾಟನ್ನಲ್ಲಿ ಸುತ್ತಿ ಕಿವಿಯಲ್ಲಿ ಇಟ್ಕೊಂಡಿದ್ವಿ, ಒಂದು ಸ್ವಲ್ಪ ಬೆಚ್ಚಗಾಗಲಿ ಅಂತಂದು. ಮತ್ತು ಅವಾಗವಾಗ ಕರ್ಪೂರ ವಾಸನೆ ತೊಗೊತಾ ಇದ್ದಿದ್ದು, ವಾಸನೆ ತೊಗೊತಾ ಇದ್ವಿ. ಹಿಂಗಾಗಿ ಒಂದು ಸ್ವಲ್ಪ ಸುಧಾರಿಸ್ಕೊತಿದ್ವಿ. ನೋಡಿ ಶ್ವಾಸ ಆಡೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ನಾನು ಮಾಸ್ಕ್ ಹಾಕ್ಕೊಂಡಿದ್ದೆ. ಇವಾಗ ನಾವು ಎಲ್ಲಿ ಬಂದಿದ್ವಿಯಪ್ಪ ಅಂತಂದರೆ ನೋಡಿ, ಇವಾಗ ನಾವು ಎಲ್ಲಿ ಬಂದಿದ್ವಿ ಅಂದರೆ ಟಾಪ್ ಆಫ್ ದ ವರ್ಲ್ಡ್ ಹೈಯೆಸ್ಟ್ ಬಿಗ್ಗೆಸ್ಟ್ ಪರ್ವತದ ಹೈಟಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಬಂದು ನಿಂತ ಮೇಲಂತೂ ನಮಗಂತೂ ಇಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯ್ತು. ಇಷ್ಟು ಎತ್ತರದಲ್ಲಿ ಬಂದಿದ್ದೀವಿ ನಾವು, ವರ್ಲ್ಡಲ್ಲೇ ಇಲ್ಲ ಅದು, ಇಲ್ಲಿ ಇಂಡಿಯಾದಲ್ಲಿದೆ ಅಷ್ಟು ಹೈಟ್ ಬಂದಿದ್ದೀವಿ ನಾವು ಅಂತಂದು ತುಂಬ ಖುಷಿ ಆಯಿತು. ಬಟ್ ಏನಂದ್ರೆ ಇಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಚಳಿ, ನಿಲ್ಲಕ್ಕಾಗ್ತಿದ್ದಿಲ್ಲ. ಏನಿಲ್ಲ ಒಂದು 15-20 ನಿಮಿಷ ಆದರೆ ಭಾಳ ಆಯಿತು, ಅಷ್ಟು ಚಳಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಬೇಗ ಬೇಗ ಫೋಟೋ ತೆಗೆಸ್ಕೊಳ್ಳೋದು, ಗಾಡಿಯಲ್ಲಿ ಬಂದು ಕೂತ್ಕೊಂಡು ಹೋಗ್ತಾನೆ ಇರ್ತಿದ್ರು ಜನ, ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ನನಗಂತೂ ಇಲ್ಲಿ ಬಂದ ತಕ್ಷಣವೇ ಫುಲ್ಲು ವಾಮಿಂಟ್ ಆಯಿತು, ಹೊಟ್ಟೆ ನೋವು, ತುಂಬ ಕಷ್ಟ ಆಯಿತು ನನಗೆ ಸ್ವಲ್ಪ. ಹಾಗಾಗಿ ನಾವು ಜಾಸ್ತಿ ಹೊತ್ತು ಇರಲೇ ಇಲ್ಲ ಅಲ್ಲಿ ಮೇಲೆ ಟಾಪಲ್ಲಿ. ಹಂಗೆ ಒಂದು 2 ಫೋಟೋ ತೆಗೆಸ್ಕೊಂಡು ಹಂಗೆ ರಿಟರ್ನ್ ಬಂದುಬಿಟ್ಟಿವಿ. ನಾನು ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಟೈಮ್ ಮಾಡಿತ್ತು ನೋಡಿ. ಆದ್ರೂ ಇನ್ನೂ ಚಳಿ, ಮೂಗಿಗೆ ಮಾಸ್ಕ್ ಹಾಕ್ಕೊಂಡೇ ಇದ್ದೆ ನಾನು. ಆದರೂ ತುಂಬ ಖುಷಿ ಬೇರೆ ಆಯಿತು. ಅಷ್ಟು ತ್ರಾಸು ಕಷ್ಟ ಆದ್ರೂ ಖುಷಿ ಅಂತ ತುಂಬ ಆಯಿತು. ಯಾಕಂದರೆ ಇಷ್ಟು ಟಾಪ್ ವರ್ಲ್ಡಲ್ಲೇ ನಾವು ಇಷ್ಟು ಹೈಯೆಸ್ಟ್ ಎತ್ತರದಲ್ಲಿ ಬಂದಿದ್ದೀವಲ್ಲ ಬೆಟ್ಟದಲ್ಲಿ ಅಂತಂದು ಭಾಳ ಖುಷಿ ಆಯಿತು. ನೀವು ಲೈಫಲ್ಲಿ ಒಂದು ಸಲ ಬಂದು ಹೋಗಿ. ಆದರೆ ಇಲ್ಲಿ ಬರಬೇಕಂದ್ರೆ ಒಂದು 50 ಇಯರ್ಸ್ ಒಳಗಡೆ ಬಂದ್ರೆ ಚೆನ್ನಾಗಿ ತುಂಬ ಎಂಜಾಯ್ ಮಾಡ್ಬೋದು. 50+ ಆದಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಇಲ್ಲಿ ಬರೋಕ್ಕೆ. ತುಂಬ ಚಳಿ ಅಲ್ಲ, ಒಬ್ರೊಬ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ತಡ್ಕೊಳ್ಳೋಂಗಿಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆದಷ್ಟು 50 ಒಳಗಡೆ ಎಂಜಾಯ್ ಮಾಡಿ ಇಲ್ಲಿ ಬಂದು ಒಂದು ಸಲ ನೀವು ನೋಡಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿದು ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆದ್ರೂ ರೋಡ್ಗಳು ಮಾಡ್ತಾ ಇದ್ದಾರೆ, ಒಂದೊಂದು ಕಡೆ ರೋಡ್ ಇರೋದಿಲ್ಲ. ತುಂಬ ಕಷ್ಟ ಜೀವನ ಇಲ್ಲಿ. ಇಷ್ಟು ಚಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಷ್ಟ. ನೋಡಿ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಿದ್ವಿ, ಗಾಡಿಗಳು ಬಂದರೆ ಬೇಗ ಟರ್ನ್ ಮಾಡ್ಕೊಳಕ್ಕಾಗಲ್ಲ, ಏನಿಲ್ಲ, ತುಂಬ ಕಷ್ಟ. ಹಿಂಗಾಗಿ ಇಲ್ಲಿ ಒಂದು 15 ನಿಮಿಷ ಆಯ್ತು ಇದು ಇಷ್ಟೇ ರೋಡಿಗೆ ಪಾಸ್ ಮಾಡಬೇಕಂದ್ರೆ. ನಮ್ಮದು ಗಾಡಿ ಮುಂದೆ ಹೋಗಲಿಲ್ಲ, ನಮ್ಮದು ಮುಂದೆ ಹೋದರೆ ಈ ಗಾಡಿ ಬರೋದಿಲ್ಲ ಅಂತ ಮತ್ತೆ ನಾವು ರಿವರ್ಸ್ ತೊಗೊಂಡಿವಿ. ನಮ್ಮ ಗಾಡಿನ ರಿವರ್ಸ್ ತೊಗೊಂಡಾದ್ಮೇಲೆ ಆ ಗಾಡಿ ಮುಂದೆ ಟ್ರಕ್ ಇದೆಯಲ್ಲ ಬ್ಲೂ ಕಲರ್ದು, ಆ ಟ್ರಕ್ ಬರೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದು ಈಚೆ ಬಂದಾದಮೇಲೆ ಅವಾಗ ನಾವು ಮುಂದೆ ಹೋದ್ವಿ. ತುಂಬ ಕಷ್ಟ ಇಲ್ಲಿ. ಇದು ಜನ ನೋಡಿ ಹೆಂಗಿದೆ ನೋಡಿ, ಅದು ಮರಳು ಥರ ಬರೀ ಕಲ್ಲು ಮಣ್ಣು ಬಿಟ್ಟರೆ ಇನ್ನೇನು ಸಿಗುತ್ತೆ ಇಲ್ಲಿ. ಬರೀ ಚಳಿಯಲ್ಲಿ, ಇಷ್ಟು ಚಳಿಯಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸದವರು. ನಾವಿಲ್ಲಿ ಸಿಟಿಯಲ್ಲಿ ಇದ್ದುಕೊಂಡು ಇಷ್ಟು ಅನುಕೂಲ ಇದ್ರೂ ನಾವು ಅದು ಕಷ್ಟ ಇದು ಕಷ್ಟ ಅಂತಿರ್ತೀವಿ. ಅಲ್ಲಿ ಜೀವನ ಮಾಡೋರ್ದಂತೂ ತುಂಬ ಕಷ್ಟ ಇದೆ. ಅಲ್ಲಿ ಆರ್ಮಿಗಳು ಹೆಂಗಿರ್ತಾರೆ ಅಂತ ಒಂದು ಸ್ವಲ್ಪ ವಿಚಾರ ಮಾಡಿ ನೀವು. ಆರ್ಮಿಗಳಿಗೆ ಒಂದು ದೊಡ್ಡ
ಸಿಲೆಟ್ ಹೊಡೆದ್ರೂ ಕಡಿಮೆನೇ ಅವರಿಗೆ. ಇದು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರೂ ಕಡಿಮೆನೇ ಅವರಿಗೆ, ಆರ್ಮಿಗಳಿಗೆ ಅಂತ. ನಾವೊಂದಿಷ್ಟು ಚಳಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅವರು 12 ತಿಂಗಳೂ ಚಳಿ ಮಳೆ ಬಿಸಿಲು ಅಂತ ಇರಬೇಕು ನೋಡಿ. ಕೆಲಸ ಮಾಡೋರಿಗೆಲ್ಲ ಈ ಥರ ಟೆಂಟ್ ಹಾಕಿ ರಾತ್ರಿ ಇಲ್ಲಿರ್ತಾರೆ. ಆ ಟೆಂಟಲ್ಲಿ ಏನು ವ್ಯವಸ್ಥೆ ಇರುತ್ತೆ ಹೇಳಿ ರಾತ್ರಿ ಹೊತ್ತು? ಅಷ್ಟು ಚಳಿ ಅಂದರೆ ಅಷ್ಟು ಚಳಿ ಇರುತ್ತೆ. ಜೀವನ ತುಂಬ ಕಷ್ಟ ಅವ್ರದ್ದು. ನೋಡಿ ಇದೆಲ್ಲ ನೋಡಿಕೊಂಡು ಬರೋಷ್ಟರಲ್ಲೇ ಮಧ್ಯಾಹ್ನ 2 ಗಂಟೆ ಆಯಿತು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಒಂದು ಪ್ಲೇಸಲ್ಲಿ ನಿಲ್ಲಿಸಿದರು. ಇಲ್ಲಿ ಒಂದು 5-6 ಹೋಟ್ಲ್ ಅಷ್ಟೇ ಇರೋದು. ಇವಾಗಾದರೂ ಈ 5-6 ಹೋಟ್ಲರ್ ಆಗಿದೆ. ಮೊದಲಂತರ ಈ ಹೋಟ್ಲ್ಗಳೂ ಇರ್ತಾ ಇರಲಿಲ್ಲಂತೆ. ಒಂದು ಚಿಕ್ಕದು ಗುಡ್ಸಲು ಹಾಕ್ಕೊಂಡು ಬರೀ ಅಲ್ಲಿ ಏನು ಸಿಗ್ತೈತೆ ಅಂತ ಟೀ, ಗ್ಲುಕೋಸ್ ಬಿಸ್ಕೆಟು, ಚಿಕ್ಕ ಚಿಕ್ಕ ಪಾಕೆಟು ಬಿಸ್ಕೆಟು ಮತ್ತು ಮ್ಯಾಗಿ, 2 ಮಿನಿಟ್ಸ್ ಮ್ಯಾಗಿದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರ್ತಲ್ಲ, ಒಬ್ರಿಗೆ ಅದು ಒಂದು ಪ್ಯಾಕೆಟ್ ಆ ಥರ ಮಾಡಿ ಕೊಡ್ತಾಯಿದ್ರು. ಮೊದಲು ಅದೇ ಸಿಗ್ತಾಯಿತ್ತು. ನಮಗೆಲ್ಲ ಹೇಳ್ತಾಯಿದ್ರು ಮಧ್ಯದಲ್ಲಿ ಮಧ್ಯಾಹ್ನದ ಊಟ ಅಂತರೂ ನಿಮ್ಗೆ ಸಿಗೋದು ಕಷ್ಟ, ಅಲ್ಲಿ ಏನೂ ಸಿಗೋದಿಲ್ಲ ತಿನ್ನೋಕ್ಕೆ. ಅದಕ್ಕೆ ನೀವು ಸ್ವಲ್ಪ ಏನಾದರೂ ತಿಂಡಿ ತಿನಿಸು ತೊಗೊಂಡು ಹೋಗ್ರಿ ಅಂತ ಹೇಳಿದರು. ಹಾಗಾಗಿ ನಾವೆಲ್ಲ ತೊಗೊಂಡು ಬಂದಿದ್ವಿ. ಆದರೂ ಇಲ್ಲೇ ನಿಲ್ಲಿಸಿದ್ರು. ಇಲ್ಲಿ ಏನು ಸಿಗ್ತಪ್ಪ ಅಂದ್ರೆ ರೋಟಿ, ದಾಲು ಮತ್ತು ಮೊಮೋಸ್ ಇತ್ತಂತೆ. ನಾನು ಊಟ ಮಾಡಿರಲಿಲ್ಲ, ಯಾಕಂದರೆ ನನಗೆಲ್ಲ ಫುಲ್ ವಾಮಿಟ್ ಆಗಿತ್ತಲ್ಲ. ನಾನು ಬರೀ ಗ್ಲುಕೋಸ್ ನೀರು ಕುಡಿದಿದ್ದೆ. ಹಾಗಾಗಿ ನಮ್ಮ ಮನೆಯವರು ಅವರು ಊಟ ಮಾಡಿದರೆ ಎಲ್ಲರೂ ಊಟ ಮಾಡಿಕೊಂಡು ಪರವಾಗಿಲ್ಲ, ಟೇಸ್ಟ್ ಇತ್ತು. ಒಂಥರ ಊಟ ಸಿಕ್ತಲ್ಲ ಅಂತ ಅಂದ್ಕೊಂಡು ಖುಷಿಯಾದ್ವಿ. ಮಳೆ ಅದಕ್ಕೆ ಇಟ್ಟಿರ್ಬೇಕು ತಿರ್ಗ್ಸಕ್ಕೆ. ಓಪನ್ ಇರೋದು ಮಣಿಪದ್ಮೇವು ಆಮೇಲೆ ಅದು ಗಂಟೆ ಇದು ನೋಡಿ ನಾವು ತಿರುಗಿಸಿದ್ವಲ್ಲ, ಅದು ಎಲ್ಲಿ ಹೋದಲ್ಲೆಲ್ಲ ಅಲ್ಲಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಕಡೆ ಹೆಂಗೆ ಚಿಕ್ಕ ಚಿಕ್ಕ ದೇವಸ್ಥಾನ ಎಲ್ಲ ಹೆಂಗಿರುತ್ತೆ ಆ ಥರ ಅವ್ರದ್ದು ದೇವಸ್ಥಾನ ಏನೋ ಅದು ಅವರಿಗೆ ಡೈಲಿ ಪೂಜೆ ಮಾಡೋಕೆ ಏನೋ ಒಟ್ಟು ತಿರುಗಿಸ್ಬೇಕು. ಅದನ್ನು ರೌಂಡ್ ಇರೋದು ತಿರುಗಿಸಿದ್ರೆ ಅವ್ರದ್ದು ಏನೋ ಅವ್ರ ಕಲ್ಚರಲ್ಲಿ ಆ ಥರ ಇರುತ್ತೆ ಏನೋ. ಇವಾಗ ನಾನು ಒಂದು ಬುದ್ಧನ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಇಲ್ಲಿ ಬೆಟ್ಟ ನೋಡಿ ಹೆಂಗಿದೆ ನೋಡಿ. ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಿದ್ವಿ ಈ ಥರ ಬೆಟ್ಟ ಗಾಡಿಗಳು ಹೋಗೋದು ಅದೆಲ್ಲ. ನಾನೇ ಸ್ವಂತ ಇವಾಗ ಅನುಭವಿಸ್ತಾ ಇದ್ದೀನಲ್ಲ, ಆ ಖುಷಿನೇ ಬೇರೆ ನನಗೆ. ಇಷ್ಟು ಎಂಜಾಯ್ ಮಾಡ್ಕೊತ ಹೋದ್ವಿ ನಾವು, ಅಷ್ಟು ಖುಷಿ ಆದ್ವಿ ನಾವು. ಇಲ್ಲೊಂದು ಬುದ್ಧನ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇದನ್ನು ಬುದ್ಧನ ಟೆಂಪಲ್ಲು ಏನೋ ಗೊತ್ತಿಲ್ಲ, ಒಂದು ಸ್ಟ್ಯಾಚು ಇದೆ ಮೇಲ್ಗಡೆ. ಇದನ್ನು ತುಂಬ ಹೈಟ್ ಇದೆ. ಇದನ್ನು ಮೇಲೆ ಹತ್ಕೊಂಡು ಬರಬೇಕು, ತೇಕ್ ಬಿಟ್ಕೊಂಡು ಬರಬೇಕು. ಆದರೆ ಅಷ್ಟು ಚಳಿ ಇರಲಿಲ್ಲ, ನಮ್ಮ ಮೌಂಟ್ ಎವರೆಸ್ಟು ಚಳಿ ಇರಲಿಲ್ಲ. ಸ್ವಲ್ಪ ಪರವಾಗಿಲ್ಲ, ಉಸಿರು ತೊಗೊಳಂಗಿತ್ತು. ನೋಡಿ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿತ್ತು ಇದು ಮೂರ್ತಿನ. ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡಿವಿ. ತೆಗೆಸ್ಕೊಂಡು ಅಲ್ಲಿ ಒಬ್ಬರು ಲೇಡಿ ಇದ್ರಲ್ಲ, ಅವ್ರು ಹಾಡು ಹೇಳಿದರು. ಹಾಡು ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು 1 ಅವರ್ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ನೋಡಿ ಇಲ್ಲಿನೂ ರೌಂಡ್ ತಿರುಗಿಸೋದು. ಇದನ್ನು ಫುಲ್ಲು ರೌಂಡು, ಆ ದೇವಸ್ಥಾನ ಏನಿದೆ ಅಲ್ಲ ಫುಲ್ಲು ರೌಂಡ್ ಮಾಡಿದ್ರು. ಇದು ನಮ್ಮ ಮನೆಯವ್ರು ತಿರುಗಿಸ್ತಾ ಇದ್ದಾರೆ. ಒಟ್ಟು ಅವ್ರದ್ದು ಏನು ಕಲ್ಚರ್ ಏನೋ ಒಟ್ಟು ತಿರುಗಿಸ್ತಾ ಇರಬೇಕು ರೌಂಡ್ ಅಂತ ಅದು ಏನು. ಅದಾದಮೇಲೆ ಮತ್ತು ಇಲ್ಲಿ ಒಂದು ಕ್ಯಾಮಲ್ ರೈಡು ಮತ್ತು ಬೈಕ್ ರೈಡು, ಗನ್ ಶೂಟೂ ಇತ್ತು, ಮತ್ತು ಬಿಲ್ಲು ಬಾಣದ್ದು ಎಲ್ಲ ಇಟ್ಟಿದ್ರು ಇಲ್ಲಿ. ಇಲ್ಲೆಲ್ಲ ಸ್ವಲ್ಪ ಜನ ಬಂದು ಅದೇ ಸಂಜೆ ಟೈಮಲ್ಲಿ ಬಂದು ಕಾಫಿ ಏನಿಲ್ಲ, ಬರೀ ಟೀನೇ ಸಿಗೋದಿಲ್ಲಿ. ಟೀ ಕುಡಿದು ಅವೆಲ್ಲ ಏನೇನು ರೈಡ್ ಇರ್ತಾವೆ ಅವೆಲ್ಲ ಅವ್ರವ್ರ ಇಷ್ಟ ಬಂದದ್ದು ಆಡೋದು ಮಾಡಿ. ನೋಡಿ ಇಲ್ಲೆಲ್ಲ ಸ್ನೋ ಬಿದ್ದಿದೆ ನೋಡಿ,
ನಿಮಗೆ ಸ್ವಲ್ಪ ಸ್ವಲ್ಪ ಬಿದ್ದಿದೆ ಅಷ್ಟು ತೋರಿಸ್ತಾ ಇದ್ದೀನಿ. ಆ ಥರ ನಾವು ಇಲ್ಲಿದ್ದು ಕ್ಯಾಮಲ್ ಒಂಥರ ಹೈಟ್ ಇರೋದಿಲ್ಲ, ದಪ್ಪ ದಪ್ಪಗೆ ಬುಡ್ಡಕ್ಕೆ ಇರ್ತಾಯಿದ್ರು. ಸರಿ ಬೈಕ್ ರೈಡ್ ಅಂತ ಮಾಡಿದ್ದೀವಲ್ಲ, ಎಲ್ಲಪ್ಪ ಅಂತಂದರೆ ಗುಜರಾತಲ್ಲಿ ಮಾಡಿದ್ದೀವಿ ಮತ್ತು ದುಬೈಯಲ್ಲಿ ಮಾಡಿದ್ವಲ್ಲ, ಹಾಗಾಗಿ ಅದು ಬೇಡ, ಈ ಕ್ಯಾಮಲ್ ಇದು ಡಿಫ್ರೆಂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಯಾಮಲ್ ರೈಡ್ ಮಾಡೋಣ ಅಂತಂದು 4 ಜನ ಕ್ಯಾಮಲ್ ರೈಡ್ ಮಾಡಿದ್ವಿ ನಾವು. ಇವಾಗ ನಾನು ಅಲ್ಲಿ ಕೂತಿದ್ದೀನಿ ನೋಡಿ, ಅದು ಹೇಳ್ತಾ ಇದೆ, ತುಂಬ ಭಯ ಆಯಿತು, ಮುಂದಕ್ಕೆ ಬಿದ್ದವ್ರ ಥರನೇ ಆಯ್ತು ನನಗೆ. ಅಮ್ಮ ಅಂತಂದೆ ನಾನು ಭಯ ಆಗಿ. ಇವಾಗ ಒಂದು ರೌಂಡು ಒಂದು ಹಾಫ್ ಆನ್ ಅವರ್ನಿಲ್ಲ, ಒಂದು 20 ಮಿನಿಟ್ಸ್ ಏನೋ, ಹಾಫ್ ಆನ್ ಅವರ್ ಒಂದು ರೌಂಡ್ ಹಾಕ್ಕೊಂಡು ಬಂದರು. ನಾವೆಲ್ಲ ಹೋಗಿ ಬಂದ್ವಿ. ಈಗ ಮತ್ತೆ ಕೆಳಗೆ ಇಳಿತಾಯಿದ್ವಿ. ಇಲ್ಲೊಂದು ಸ್ವಲ್ಪ ಕೆಲವೊಂದು 4 ಫೋಟೋ ತೆಗೆಸ್ಕೊಂಡಿವಿ. ತುಂಬ ಸಂಜೆ ಆಗಿತ್ತಲ್ಲ, ನಾವು ರೈಡ್ ಮಾಡೋ ಪ್ಲೇಸಲ್ಲಿ ಅಷ್ಟು ಬ್ರೈಟ್ ಇರಲಿಲ್ಲ. ಹಿಂದ್ಗಡೆ ಇದೆ ನೋಡಿ ಸಣ್ಣ ಬ್ರೈಟು, ಯಾಕಂದರೆ ಇಲ್ಲೆಲ್ಲ ಬೆಟ್ಟಗಳಲ್ಲ, ಒಂದು ಬೆಟ್ಟದ್ದು ನೆರಳು ಇನ್ನೊಂದು ಕಡೆ ಬೀಳೋದು, ಹಿಂಗೆ ಈ ಥರ ಇತ್ತು. ಹಾಗಾಗಿ ನಮ್ಮಲ್ಲಿ ಅಷ್ಟು ಬ್ರೈಟ್ ಇರಲಿಲ್ಲ. ನಮ್ಮ ಮನೆಯವ್ರು ಗನ್ ಶೂಟ್ ಮಾಡ್ತಾಯಿದ್ದಾರೆ ನೋಡಿ. ಅದಾದಮೇಲೆ ಸಂಜೆ ಮತ್ತೆ ರೂಮಿಗೆ ಬಂದ್ವಿ. ಇದು ಎಲ್ಲಪ್ಪ ಅಂದ್ರೆ ನೊಬ್ರ ವ್ಯಾಲಿ ಊರಿಗೆ, ಅಲ್ಲಿ ರಿಸಾರ್ಟ್ ಇತ್ತು ಒಂದು, ಅಲ್ಲಿ ಬಂದ್ವಿ ನಾವು. ಅಲ್ಲಿ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಪರವಾಗಿಲ್ಲ, ಈ ರೂಮು ಚೆನ್ನಾಗೇ ಇತ್ತು. ಎಲ್ಲ ಬರೀ ಮರದ್ದೇ ಜಾಸ್ತಿ ಇತ್ತು. ಇಲ್ಲಿ ತುಂಬ ಚಳಿ ನೋಡಿ. ಎಲ್ಲ ಇಲ್ಲಿನೂ ಪರವಾಗಿಲ್ಲ, ತುಂಬ ಡಿನ್ನರ್ಗೆ ತುಂಬ ವೆರೈಟಿ ಮಾಡಿದರು. ಆದರೆ ಇಲ್ಲಿನೂ ಬಟರ್ ಚಿಕನ್ನೇ ಮಾಡಿದ್ರು ನಮಗೆ. 2 ದಿನವೂ ಬಟರ್ ಚಿಕನ್ ತಿಂದು ಸಿಹಿ ಟೇಸ್ಟೇ ಇದ್ದಿದ್ದಿಲ್ಲ. ಅವ್ರಿಗೆ ಹೇಳಿದ್ವಿ 2 ದಿನ ನಮಗೆ ಬಟರ್ ಚಿಕನ್ ತಿಂದು ಬೇಜಾರಾಗಿದೆ, ಸ್ವಲ್ಪ ಅದಕ್ಕೇ ಒಂದು ನಮ್ಮ 3 ಜನಕ್ಕೆ ಒಂದು ಸಪ್ರೇಟ್ ತೊಗೊಂಡು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಡಿ ಅನ್ನೋದಕ್ಕೆ ಪಾಪ ಅವರು ಸ್ವಲ್ಪ ತೆಗೆದು ನಮಗೆ ಸ್ಪೈಸಿಯಾಗಿ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ತುಂಬ ಚಳಿ ಇಲ್ಲಿ ಅಂತ, ಅಷ್ಟು ಚಳಿ, ಯಾಕಂದರೆ ರೂಮಲ್ಲಿ ಹೀಟ್ರ್ ಇರಲಿಲ್ಲ. ಬ್ಲ್ಯಾಂಕೆಟ್ ಅವೆಲ್ಲ ಕೊಟ್ಟಿದ್ದರು, ಆದ್ರೂ ತುಂಬ ಚಳಿ ಅಂದರೆ ಅಷ್ಟು ಚಳಿ ಇಲ್ಲಿ. ಲಡಾಖಿಂತ ಇಲ್ಲಿ ತುಂಬ ಚಳಿ ಇತ್ತು, ಮತ್ತು ತುಂಬ ಚಳಿ ಇತ್ತು. ಹಾಗಾಗಿ ಮತ್ತು ಅವರಿಗೆ ನಾವು ಹಾಟ್ ಬೇಕು ನಮಗೆ ಅಂತ ಹೇಳಿದ್ವಿ. ಹಾಗಾಗಿ ಮತ್ತು 2 ಹಾಟ್ ಬ್ಯಾಗ್ ಕೊಟ್ಟರು. ಅದನ್ನು ಬಾಡಿಯಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಇಟ್ಕೊಂಡು ಮಕ್ಕೊಂಡ್ರೆ ಅವಾಗ ಸ್ವಲ್ಪ ಬೆಚ್ಚಗೆ ಅನ್ನಿಸ್ತು. ಅವಾಗ ಸರಿ ಹೋಯ್ತು ನಮಗೆ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ಥ್ಯಾಂಕ್ ಯು. ಮತ್ತು ಈ ಮೌಂಟ್ ಎವರೆಸ್ಟ್ ನೀವು ಹತ್ತಿದಿರಲ್ಲ, ಹೇಗನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸೊಬ್ಬರು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಓಕೆ, ಟಾಟಾ, ಬೈ ಬಾಯ್.